ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಶಾಲಿನಿ ಕಾರ್ವಿ ಫ್ರಮ್ ಕುಂದಾಪುರ. ಇವತ್ತು ನಾವು ಆಫೀಸಿಂದ ಒಂದು ಟೀಮ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಆಫೀಸ್ ಅವರೇ ಕರ್ಕೊಂಡು ಹೋಗ್ತಿದ್ರು. ಫುಲ್ ಜಾಲಿ 9 ಅವರ್ ವರ್ಕ್ ಮುಗಿಸಿ ಆಫೀಸಲ್ಲೇ ಒಂದು ಸ್ವಲ್ಪ ರೆಡಿಯಾಗಿ ಟಚಪ್ ಎಲ್ಲ ಮಾಡ್ಕೊಂಡು ನಾವು ಕ್ಯಾಬ್ ಬುಕ್ ಮಾಡಿ ಹೋದ ಲೊಕೇಶನ್ಗೆ. ಆಮೇಲೆ ಅಲ್ಲಿ ಎಂತೆಲ್ಲ ಆಯಿತು, ಮತ್ತು ರೆಡಿ ಆದ ಕ್ಲಿಪ್ಪಿಂಗ್ ಕೂಡ ನಾನು ಹಾಕ್ತೆ, ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದೆ. ಮತ್ತು ಎಂತಂದರೆ ನೆಕ್ಸ್ಟ್ ಹೇಳ್ತೆ. ಬಾಯ್. ಹಾಯ್ ಗೈಸ್ ಎಂತಂದರೆ ಇವತ್ತು ನಾವು ಪಾರ್ಟಿಗೆ ಹೋಗ್ತಿದ್ವು, ಅದಕ್ಕೆ ಈಗ ರೆಡಿಯಾಗಿದ್ವಿ. ನಮ್ಮ ಪೂರ್ವ ಹಿಂಗಾಗಿದೆ, ನಾನು ತೋರಿಸ್ತೀನಿ. ಅಶಿತಾ Now it start. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು I will bend. It's okay, I will bend na mero. ನಾವು ಒಂಚೂರೆಲ್ಲ ಜಾಸ್ತಿನೇ ರೆಡಿಯಾಗಿ ಲೊಕೇಶನ್ ರೀಚ್ ಆಯ್ತು. ಅಲ್ಲಿ ಹೋದ್ರ ಕೂಡಲೇ ಸ್ಟಾರ್ಟರ್ಸ್ ರೆಡಿ ಇದ್ದಿತ್ತು. ಒಂದು ಪ್ಲೇಟ್ ತಗೊಂಡೆ, ಅಂತೆಲ್ಲ ಇತ್ತು, ಅದೆಲ್ಲ ಹಾಕೊಂಡೆ. ತಿಂಬಕ್ಕೆ ಮಾತ್ರ ಎಲ್ಲ ಒಳ್ಳೇದಿತ್ತು, ಮಸ್ತ್ ಇದ್ದಿತ್ತು ಟೇಸ್ಟ್ ಎಲ್ಲ. ಪ್ಲೇಸ್ ಕೂಡ ತುಂಬ ಚೆಂದ ಇದ್ದಿತ್ತು. ಮೊದಲೆಲ್ಲ ನನಗೆ ಫುಲ್ ಎಕ್ಸೈಟ್ಮೆಂಟ್ ಆಗ್ತಿದ್ದಿತ್ತು, ಈಗಲೂ ಆಯ್ತು. ಎಂತಕ್ಕಂದರೆ ನಾವು ಫುಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದದ್ದು, ಇಂಥದ್ದೆಲ್ಲ ಕಾಣಲೇ ಇಲ್ಲ. ಇಂಥ ದೊಡ್ಡ ರೆಸ್ಟೋರೆಂಟು ಅಲ್ಲಿ ಹೋಗಿ ತಿಂಬುದಂಬ್ರ ಇಂಥದ್ದೆಲ್ಲ ನಾವು ಮಾಡಲೇ ಇಲ್ಲ. ನಾನು ಆ್ಯಕ್ಚುಲಿ ಈ ಆಫೀಸಲ್ಲಿ ಸೇರ್ಕೊಂಡಾಗಲೇ ಇದಕ್ಕೆಲ್ಲ ಹೋದೆ ನಾನು. ಈಗ ಆಲ್ಮೋಸ್ಟ್ 3 ವರ್ಷ ಆಯಿತು. ತುಂಬ ಸಲ ಕರ್ಕೊಂಡಿದ್ರು. ನಿಜ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದಂತು, ಖುಷಿ ಆಗ್ತು. ಸ್ಟಾರ್ಟರ್ಸ್ ಎಲ್ಲ ತಿಂದಾದ್ರೂ ಕೂಡಲೇ ಒಂದು 4 ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಆಮೇಲೆ ಡಿನ್ನರ್ಗೆ ಹೋಯ್ತು. ಡಿನ್ನರ್ ಪಾರ್ಟಿಗೆ ಬಂದದಲ್ಲ, ಅದಕ್ಕೆ ಡಿನ್ನರು ಸಹ ಒಳ್ಳೆಯದಿತ್ತು. ತಿಂದು ನನಗಂತೂ ಸಾಕಾಗಿ ಹೋಯಿತು. ಹೋಟೆಲ್ ಜಾಗನೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಮನೆಗೆ ಬಂದಮೇಲೆ ಫೀಲ್ ಆಯಿತು, ಇನ್ನು ಸ್ವಲ್ಪ ತಿನ್ಕೊ ಬರ್ಕಿದಿತ್ತು ಅಂದೇಳಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ, ಯಾರು ಮನಸ್ಸಿಗೆ ಹಾಕೊಳ್ದೆ ಆಮೇಲೆ ಆಫೀಸಲ್ಲಿ ನನ್ನ ಬೈಬೇಡಿ ಪ್ಲೀಸ್ ಗೈಸ್. ನನ್ನ ಮೇಲೆ ಕಂಪ್ಲೇಂಟು ಮಾಡಬೇಡಿ, ಲಾಗ್ ಥರ ನೋಡಿ. ಓಕೆ ಗೈಸ್. ಹಿಂದೆ ಯಾರೋ ಅದು, ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಊಟ ಎಲ್ಲ ಆದಮೇಲೆ ನಮ್ಮದು ಕೊಲೀಗ್ಸ್ ಅವ್ರದ್ದೆಲ್ಲ ಡ್ಯಾನ್ಸ್ ಇದ್ದಿತ್ತು. ಎಂಥ ಡ್ಯಾನ್ಸ್ ಮಾಡ್ತಾರೆ ಮಾರೆ, ಒಬ್ರೊಬ್ರು ಒಂದೊಂದು ಸ್ಟೆಪ್ ಅಂದರೆ ನಿಜ ನನಗಂತೂ ಶಾಕ್. ಇವರೇನೋ ಆಫೀಸಲ್ಲಿ ಇಪ್ಪದು ನಮ್ಮ ಜೊತೆ ಅನ್ಸತ್ತೆ. ನನಗಂತೂ ಡ್ಯಾನ್ಸ್ ಬರ್ತಿಲ್ಲ. ಅವ್ರ ಮುಂದೆ ನಾನು ಡ್ಯಾನ್ಸ್ ಮಾಡಿ ಮತ್ತು ಸುಮ್ಮನೆ ಎಂತಕ್ಕೆ ನಗಾಡ್ಕೊಂಬೋದು ಅಂದೇಳಿ ನಾನು ಸುಮ್ಮನೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ನಿಜ ಎಲ್ಲರೂ ಅಲ್ಟಿಮೇಟೆಡ್ ಡ್ಯಾನ್ಸರ್. ನನಗಂತೂ ಫುಲ್ ಖುಷಿ ಆಯಿತು ಅವ್ರದ್ದು ಸ್ಟೆಪ್ ಎಲ್ಲ ನೋಡಿ. ಎಂಥ ಟ್ಯಾಲೆಂಟ್, ಬರೀ ವರ್ಕ್ ಮಾಡೋದಲ್ಲ, ಈ ಥರದ್ದು ಎಲ್ಲ ಟ್ಯಾಲೆಂಟ್ ಇತ್ತು ಅಂದೇಳಿ ಗೊತ್ತಾಯ್ತು. ಊಟ ಎಲ್ಲ ಮುಗಿಸಿ ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡಾಯ್ತು ಒಂದೊಂದು ರೌಂಡು. ಆಮೇಲೆ ಜ್ಯೂಸ್ ಎಲ್ಲ ಕುಡೀತು ಮಧ್ಯೆ ಸ್ವಲ್ಪ. ಆಮೇಲೆ ನಮ್ಮದು ಟೀಮ್ ಮೆಂಬರ್ಸ್ದೆಲ್ಲ ಡ್ಯಾನ್ಸ್ ಶುರು ಆಯ್ತು ನೋಡಿ. ಡ್ಯಾನ್ಸ್ ಎಲ್ಲ ಕ್ಲಿಪ್ಪಿಂಗ್ ಹಾಕಿದೆ ನೋಡಿ ಹೇಗಾಯ್ತಂತ. ನಂಗೆ ನಿಜ ಈ ವಿಡಿಯೋಗೆ ಎಂಥ ವಾಯ್ಸ್ ಕೊಡ್ಕಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆಂತ ಹೇಳೋದು ಗೈಸ್, 3 ಇಯರ್ಸಿಂದ ಇಲ್ಲಿ ಕೆಲಸ ಮಾಡ್ತಿದ್ದೆ. ಆಗಾಗ ಪಾರ್ಟಿ ಹೋತ್ರ, ವರ್ಷಕ್ಕೊಂದು ಆ್ಯನಿವರ್ಸರಿ ಪಾರ್ಟಿ ಮಾಡ್ತಾರೆ. ಆಮೇಲೆ ಮಧ್ಯೆ ವರ್ಷಕ್ಕೆ 2 ಡಿನ್ನರ್ ಪಾರ್ಟಿ, ಆಮೇಲೆ ಯಾವತ್ತಾದ್ರೂ ಒಂದಿನ ರೆಸಾರ್ಟ್, ಆಮೇಲೆ ಎಂತ ಹೀಗೆ ಸುಮಾರೆಲ್ಲ ಮಾಡ್ತಿರ್ತಾರೆ. ಒಳ್ಳೆ ಆಗುತ್ತೆ. ದಿನ ಕೆಲಸ ಮಾಡಿ ಬೋರ್ ಆಗಬಾರ್ದಲ್ಲ, ಈ ಥರ ಎಲ್ಲ ಇದ್ದರೆ ಒಳ್ಳೆ ಆಗತ್ತೆ ನಮಗೆ. ಈಗ ಈ ವಿಡಿಯೋ ನೋಡಿ ತುಂಬ ಜನ ನನಗೆ ಅಕ್ಕ ವೇಕೆನ್ಸಿ ಇದ್ದರೆ ಹೇಳಿ ನಿಮ್ಮ ಕಂಪ್ನಿಯಲ್ಲಿ ಅಂತ ಮೆಸೇಜ್ ಹಾಕ್ತೀರಾ. ನಿಜ ವೇಕೆನ್ಸಿ ಇದ್ದರೆ ಹೇಳೋದಲ್ಲ, ನೀವೇ
ಅಪ್ಲೈ ಮಾಡಿ ನಮ್ಮದು ಜಾಬ್ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡಿ. ನಾನು ತುಂಬ ಸಲ ಹೇಳಿದೆ ಇದು, ತುಂಬ ಸಲ ನಂದು ಇನ್ಸ್ಟಾದಲ್ಲೂ ಹಾಕಿದೆ, ಚೆಕ್ ಮಾಡಿ ಆಯಿತಾ. ಆ್ಯಕ್ಚುಲಿ ನನಗೆ ಎಲ್ಲರೂ ಲಾಗ್ ಮಾಡೋದಿಲ್ವಾ ನಂದು ವೀಡಿಯೋ ತೆಗಿ ಅಂತ ಎಲ್ಲರೂ ಹೇಳ್ತಿದ್ರು. ಅದಕ್ಕೆ ನಾನು ಎಲ್ಲರದು ಒಂದೊಂದು ಕ್ಲಿಪ್ಪಿಂಗ್ ಒಂದೊಂದು ಬೈಟ್ ತೆಗೆದೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕಿದೆ ನೋಡಿ. ಇವರೆಲ್ಲ ನಂದು ಕೊಲೀಗ್ಸ್, ಸ್ವೀಟ್ ಕೊಲೀಗ್ಸ್ ಅಂತಾರಲ್ಲ ಹಾಗೆ. Notes while I take totes of the marijuana smoke. Oh, you wanna choke? Gun smoke. Biggie Smoke the mayor, the rock slayer, the hooker layer. Motherfuckers say your prayers. फिर से आ गए रे बाबा, इधर जहर खाने का पैसा नहीं है, तू जा रे जा। यार तू कुछ ಟೈಮ್ 10:30 ಆದರೂ ಇವ್ರಿಗೆ ಡ್ಯಾನ್ಸ್ ಮಾಡಿ ಮನೆಗೆ ಹೋಗೋ ಮನಸ್ಸಿಲ್ಲ. ಇನ್ನೂ ಮಾಡ್ತಾನೆ ಇದ್ರು. ನಾನಂತೂ ಕಾಯ್ತಿದ್ದೆ ಯಾವಾಗ ಮನೆಗೆ ಹೋಗೋದಂತ. ಎಂತಕ್ಕಂದರೆ ನನಗೆ ಡ್ರಾಪ್ ಮಾಡೋರು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು, ಅದಕ್ಕೆ ಅವ್ರಿಗೋಸ್ಕರ ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಫೈನಲಿ 10:30ಗೆ ಡ್ಯಾನ್ಸ್ ಎಲ್ಲ ಮುಗಿಸಿ 11 ಗಂಟೆಗೆ ರೂಮಿಗೆ ರೀಚ್ ಆಗಿದ್ದ ಆ ದಿನ. ಇದು ವಿಡಿಯೋ ಲಾಸ್ಟ್ ಸಂಡೇದಾಗಿರತ್ತ, ಸಂಡೇ 13 ಸಂಡೇ. ನಾನು ಇವತ್ತು ಒಂದು 10 ದಿನ ಆದಮೇಲೆ ಇದು ಪೋಸ್ಟ್ ಮಾಡ್ತಿದ್ದೆ. ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಆಯ್ತು ನನಗೆ, ಒಂಥರ ಡಿಫ್ರೆಂಟ್ ಎಡಿಟ್ ಮಾಡುವ ಅಂದ್ಕೊಂಡಿದ್ದೆ. ಆದಷ್ಟು ಟ್ರೈ ಮಾಡಿದೆ ಏನೇನೋ ಮೀಮ್ಸ್ ಹಾಕಿ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಆಹಾ, ಡ್ಯಾನ್ಸ್ ಎಲ್ಲ ಮುಗಿಸಿ ಎಲ್ಲರೂ ಬಂದು ಕೂತ್ಕೊಂಡ್ರೆ ಫುಲ್ ಖುಷಿ ಆಯ್ತು. ಆಮೇಲೆ ಅದು ಒಂದು ಒಳ್ಳೆ ಜೋಶ್ ಸಾಂಗ್ ಬಂತಂದೇಳಿ ಮತ್ತೆ ಇದಕ್ಕೆ ಡ್ಯಾನ್ಸ್ ಮಾಡೋಕೆ ಹೋದ ಮಾರೆ. ಈ ಮಕ್ಳ ಹತ್ರ ಆಗೋದಿಲ್ಲ, ಎಂತ ಡ್ಯಾನ್ಸ್ ಮಾಡೋದು ಇವರು, ಶಪ್ಪ ದೇವ್ರೆ, ಇವರೇ ನಮ್ಮ ಆಫೀಸಲ್ಲಿ ಇರೋರ ಅಂತ ನನಗೊಂದೊಂದು ಸಲ ಶಾಕ್ ಆಯ್ತು. ಅಷ್ಟು ಒಳ್ಳೆ ಡ್ಯಾನ್ಸರ್ ಎಲ್ಲರೂ, ನಿಜ ಕಾಣಿ ನೆಕ್ಸ್ಟ್ ಲೆವೆಲ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋ ಎಲ್ಲರಿಗೂ ಸಪೋರ್ಟ್ ಮಾಡಿ. ಮತ್ತು ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಜ 200 ಸಬ್ಸ್ಕ್ರೈಬರ್ ಆಗಿತ್ತು ಇವಾಗ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ವಿಶ್ ಮಾಡ್ತಾ, ಇನ್ನು ಮುಂದೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೆ. ಹೀಗೆ ನೋಡ್ತಾ ಇರಿ ಆಯಿತಾ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲ. ಮತ್ತು ನನ್ನ ಇನ್ಸ್ಟಾಗ್ರಾಮು ಕೂಡ ಒಂದು ಶಾಲಿನಿ ಕಾವ್ಯ ಅಂತ ಫೋಟೋದಲ್ಲಿ ಲಿಂಕ್ ಹಾಕಿದೆ, ಫಾಲೋ ಮಾಡ್ಕೊಳ್ಳಿ. ಟಾಟಾ, ಬೈ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಕೀಪ್ ಸಪೋರ್ಟಿಂಗ್ ಮೀ.